ಧರ್ಮ ರಕ್ಷತಿ ರಕ್ಷಿತಃ ಧರ್ಮಸ್ಥಳಕ್ಕಾಗಿ ಹೋರಾಟ ಧರ್ಮಸ್ಥಳಕ್ಕಾಗಿ ಹೋರಾಟ ಹಿಂದೂಗಳ ಮೇಲೆ ದೌರ್ಜನ್ಯ ನಿಲ್ಲಿಸಿ ಹಿಂದೂಗಳ ಮೇಲೆ ಧರ್ಮಕ್ಕಾಗಿ ಧರ್ಮಯುದ್ಧ ಧರ್ಮಕ್ಕಾಗಿ ಹೋರಾಟ ಧರ್ಮಕ್ಕಾಗಿ ಹೋರಾಟ ಧರ್ಮಕ್ಕಾಗಿ ಹೋರಾಟ ಮುಖ್ಯಮಂತ್ರಿಗಳೇ SIT ತನಿಖೆ ಬೇಗ ಮುಗಿಸಿ ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕವನ್ನ ನೀವೇ ಹೋಗಲಾಡಿಸಬೇಕು. ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಧರ್ಮಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ದೇಶದಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬ ಹಿಂದೂನು ಕೂಡ ಬಗ್ಗಿ ನೋಡುವಂತದ್ದಲ್ಲ. ಮುಂದಿನ ನಮ್ಮ ಉಳಿವಿಗೋಸ್ಕರ ನಾವೇ ಭಾಗವಹಿಸಬೇಕು. ಏನಾಗ್ತಾ ಇದೆ ನಮ್ಮ ಸಮಾಜ, ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಇದೇನಾದ್ರೂ ಈ ಧರ್ಮವನ್ನು ಉಳಿಸ್ಕೊಳ್ಳಕ್ಕೆ ಭಾರತೀಯ ಜನತಾ ಪಕ್ಷ ಬಿಟ್ರೆ ಇನ್ಯಾವ ಪಕ್ಷಗಳು ಹೋರಾಟವನ್ನು ಮಾಡ್ತಾ ಇಲ್ಲ. ಯೋಚನೆ ಮಾಡಿ, ದಯಮಾಡಿ ಯೋಚನೆ ಮಾಡಿ. ಮುಂದಿನ ಪೀಳಿಗೆ ಏನಾಗ್ಬೋದು ಅಂತ ಹೇಳಿ ಇವತ್ತು ಅರ್ಥಕೊಂಡ್ರಿ. ಸಮಾಜ ಅನನ್ಯ ಸೌಜನ್ಯ ಪಟ್ಟು ಅನನ್ಯ ಭಟ್ರು ಅಂತ ಅನೇಕ ಹೆಣ್ಣು ಮಕ್ಕಳ ಮಾರಣ ಮಾಡುವಂತ ಈ ಸರ್ಕಾರಕ್ಕೆ ನಮ್ಮೆಲ್ಲರ ಧಿಕ್ಕಾರ ಇದೆ. ಆತ್ಮೀಯ ಹಿಂದೂ ಧರ್ಮದ ಹಿಂದೂ ಧರ್ಮಗಳೇ, ದಯಮಾಡಿ ಈ ಒಂದು ಹೋರಾಟಕ್ಕೆ ಸಾಥನ್ನು ಕೊಡಿ. ಧರ್ಮ ಭಾರತ್ ಮಾತಾ ಕಿ. ಧರ್ಮಸ್ಥಳಕ್ಕಾಗಿ 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 ಧರ್ಮಕ್ಕಾಗಿ 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 ಹಿಂದೂ ಧರ್ಮಕ್ಕಾಗಿ ಹಿಂದೂ ಧರ್ಮದ ಉಳಿವಿಗಾಗಿ ಹಿಂದೂ ಧರ್ಮದ ಉಳಿವಿಗಾಗಿ ಎಲ್ಲಿಯವರೆಗೆ ಹೋರಾಟ? ನಿಮ್ಮ ದೌರ್ಜನ್ಯ ನಿಲ್ಲುವವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಕ್ಷಮೆ ಕೇಳಿ, ಕ್ಷಮೆ ಕೇಳಕ್ಕಾಗಿ ಧರ್ಮಸ್ಥಳಕ್ಕಾಗಿ ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ ನಿಲ್ಲಿಸಿ 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 ದೌರ್ಜನ್ಯವ ನಿಲ್ಲಿಸಿ 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 ದೌರ್ಜನ್ಯವ ನಿಲ್ಲಿಸಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ವೀರೇಂದ್ರ ಹೆಗ್ಡೆ ಅವರಿಗೆ, ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ, ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ನಾವು ನೀರಿನ ಬಾಟ್ಲಿ ಹಿಡಿಸೋದಿಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಾರಣಕ್ಕಾಗಿ ನಾವು ಹೋರಾಟದಿಂದ ಹಿಂದೆ ಸರಿಯೋದು ಒಳ್ಳೆಯದಲ್ಲ. ಯಾಕೆಂತ ಹೇಳಿದ್ರೆ ಪಕ್ಕದ ಪಾಕಿಸ್ತಾನದವರು ಕೂಡ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ನಮ್ಮದು ಹಿಂದೂಸ್ತಾನ, ಹಿಂದೂ ರಾಷ್ಟ್ರ ಅಂತ ಕರ್ಕೊಳ್ಳೋದಕ್ಕೆ ಅದು ಯಾಕಿಷ್ಟು ಸಂಕೋಚನ ನನಗೆ ಗೊತ್ತಾಗ್ತಾ ಇಲ್ಲ. ಬೇರೆ ಯಾವ ಧರ್ಮದವರು ಕೂಡ ತಮ್ಮ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಎದೆ ಉಪ್ಪಿಸಿ ಹೆಮ್ಮೆಯಿಂದ ಅವರ ಧ್ವಜವನ್ನು ಎತ್ಕೊಂಡು ಹೋರಾಟ ಮಾಡ್ತಾರೆ. ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ರಾಜಕೀಯ ಎರಡನೇ ಆದ್ಯತೆ ಆಗ್ಬೇಕು. ನಮಗೆ ಮೊದಲನೇ ಆದ್ಯತೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ನಡೆ ನುಡಿ ಆಚಾರ ವಿಚಾರಗಳು ಇವತ್ತು ಬಂದಿರೋದಲ್ಲ. ಅದು ಈ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಹುಟ್ಟೋದಕ್ಕಿಂತ ಬಹಳ ಹಿಂದಿನಿಂದ ಈ ನಮ್ಮ ಧರ್ಮ ಆಚಾರ ವಿಚಾರ ಇದೆ. ಆ ಕಾರಣಕ್ಕಾಗಿ ಬಂದರೆ ನಾವು ಪಕ್ಷಾತೀತವಾಗಿ ಎಲ್ಲ ಒಂದ್ ಕಡೆ ಸಮಯ ಸಂದರ್ಭ ಬಂದ್ರೆ ಪಕ್ಷ ಬಿಡಬೇಕು, ಬಿಟ್ರೆ ಧರ್ಮ ಬಿಡಬಾರದು. ನಾವು ಯಾವ ಪಕ್ಷದ ಅಡಿಯಲ್ಲಿ ಒಂದ್ ವೇಳೆ ನಮ್ಮ ಪಕ್ಷ ನಮ್ಮ ಹಿಂದೂಗಳಿಗೆ ದ್ರೋಹ ಮಾಡ್ತಾರೆ ಅಂದ್ರೆ ಆ ಪಕ್ಷ ತ್ಯಜಿಸಬೇಕೆ ಬಿಟ್ರೆ ಆ ಪಕ್ಷಕ್ಕಾಗಿ ನಾವು ಧರ್ಮ ತ್ಯಜಿಸಲು ಸಾಧ್ಯನೇ ಇಲ್ಲ. ನಾವು ಹುಟ್ಟನೇ ಹಿಂದೂಗಳಾಗಿ ಹುಟ್ಟಿದ್ದೀವಿ. ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಅಜ್ಜ ಅವರ ಕಾಲದಿಂದ ನಿಮ್ಮ ಜಾತಿ ಕಾಲಮಲ್ಲಿ, ನಾವು ಧರ್ಮದ ಕಾಲಮಲ್ಲಿ ಹಿಂದೂ ಅಂತಾನೆ ನಂಟಿಸಿ ನಿಮ್ಟಿಸಿ ಎಲ್ಲದರಲ್ಲೂ ಕೂಡ ಬರ್ತಿರೋದು ಹಿಂದೂ ಅಂತಾನೆ. ಹಾಗಾಗಿ ಎಲ್ಲ ಒಂದ್ ಕಡೆ ಆ ಮುಜುಗರ ಬೇಡ, ಸಂಕೋಚ ಬೇಡ. ನಮ್ಮ ಧರ್ಮದ ಬಗ್ಗೆ ನಾವು ಯಾರೇ ಅಪಪ್ರಚಾರ ಮಾಡಲಿ, ನಾಳೆ ಯಾವುದೇ ಸರ್ಕಾರ ಇಲ್ಲಿ ನಾವು
ಖಂಡಿಸ್ಬೇಕು, ಹೇಳಬೇಕು, ನೀವು ಮಾಡ್ತಾ ಇರೋದು ತಪ್ಪಿದೆ. ನಾವು ಹೇಳಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಮ ಸಹಮತ ಇದೆ ಅನ್ನೋ ರೀತಿ ಸರ್ಕಾರ ಬಿಟ್ಟಿರುತ್ತೆ. ನಾವು ಯಾವ ಬೇರೆ ಅನ್ಯ ಕೋಮಿನ ಜೊತೆ ಜಗಳ ಮಾಡೋರಲ್ಲ, ನಾವು ಹೊಂದ್ಕೊಂಡು ಹೋಗೋದು. ನಮಗೆ ಅದು ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಬೇರೆ ಯಾವುದೇ ಅಲ್ಪಸಂಖ್ಯಾತರು ಇರ್ಬೋದು, ಅವರ ಜೊತೆ ನಾವು ಪ್ರಾಥಮಿಕ ಭಾವನೆ ಸಹಬಾಳ್ವೆಯನ್ನು ಕಾಪಾಡ್ಕೊಂಡು ಬಂದಿರೋರು. ಆದರೆ ನಮ್ಮ ಎಲ್ಲಿವರೆಗೆ ನಾವು ಬಹುಸಂಖ್ಯಾತರು ಅಂತೇಳಿ ನಮ್ಮ ತಲೆ ಮೇಲೆ ಬಂದು ಅವ್ರು ದೌರ್ಜನ್ಯ ಮಾಡ್ತಾ ಇದ್ರು ಕೂಡ ನಾವು ಸಹಿಸ್ಕೋಬೇಕಾಗುತ್ತಾ? ಖಂಡಿತ ಬೇಕಾಗಿಲ್ಲ. ಯಾವುದೇ ದೌರ್ಜನ್ಯವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಬರೆದಿಲ್ಲ. ಅದನ್ನ ಅಲ್ಪಸಂಖ್ಯಾತರು ಬಂದು ಬಹುಸಂಖ್ಯಾತರ ಮೇಲೆ ಇರ್ಬೋದು, ಅಥವಾ ಬೇರೆ ಯಾರೇ ಬಂದು ಇನ್ನೊಬ್ಬರ ಮೇಲೆ ದೌರ್ಜನ್ಯ ನಡೆಸೋದಕ್ಕೆ ಅವಕಾಶ ಇಲ್ಲ. ಆ ಕಾರಣಕ್ಕಾಗಿ ಬಂಧುಗಳೇ, ಇದೊಂದು ಸಾಂಕೇತಿಕವಾದ ಹೋರಾಟ. ಅವಾಗ ಇಲ್ಲಿ ಧರ್ಮಸ್ಥಳದ ಸಂಘಟನೆಯವರಿದ್ದಾರೆ, ಧರ್ಮಸ್ಥಳದ ಕ್ಷೇತ್ರವನ್ನು ನಡ್ಕೊಳ್ಳುವಂಥವರು ಯಾವ ಪಕ್ಷದಲ್ಲೂ ಕುಸಿಕೊಂಡಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಕುಸಿಕೊಂಡವರು ಇದ್ದಾರೆ, ಬಿಜೆಪಿ ಕುಸಿಕೊಂಡವರು ಇದ್ದಾರೆ. ಆದರೆ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಹೈಕಮಾಂಡ್ ಒಂದು ಸಂದೇಶ ಇದೆ, ನಾವು ನಮ್ಮ ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು, ದೌರ್ಜನ್ಯವನ್ನು ಖಂಡಿಸಬೇಕು. ಆ ಕಾರಣಕ್ಕಾಗಿ ನಾವು ಇವತ್ತಿನ ಬಂದು ಆ ದೌರ್ಜನ್ಯವನ್ನು ಖಂಡಿಸ್ತಾ ಇದ್ದೇವೆ. ಸೌಜನ್ಯ ಬಗ್ಗೆ ಏನ್ ತನಿಖೆ ನಡೀತಾ ಇದೆ, ಸೌಜನ್ಯ ಒಬ್ಬ ಹೆಣ್ಣುಮಗಳು, ನಮ್ಮ ಮನೆ ಹೆಣ್ಣುಮಗಳು, ಆಕೆಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ತಪ್ಪಿತಸ್ಥರು ಯಾರೇ ಆಗಲಿ ಶಿಕ್ಷೆ ಆಗಲಿ, ಅದು ವೀರೇಂದ್ರ ಹೆಗಡೆ ಅವರ ಮನೆಯವರಾಗಿರಲಿ, ಅದು ಧರ್ಮಸ್ಥಳದ ಬೇರೆ ಯಾರೇ ಆಗಿರಲಿ, ಅದರ ಸ್ವಯಂ ವೀರೇಂದ್ರ ಹೆಗಡೆ ಅವರೇ ಸ್ವಾಗತಿಸಿದ್ದಾರೆ SIT ತನಿಖೆಯನ್ನು. ಆದರೆ ಸ್ವಲ್ಪ ಸತ್ಯ ಇರಬೇಕಲ್ಲ, SIT ತನಿಖೆ ಅನ್ನೋದು ಉನ್ನತ ಮಟ್ಟದ ತನಿಖೆ. ಮೊದಲು ಯಾರಾಗಿರ್ತಕ್ಕಂಥ ತನಿಖೆ ಮಾಡ್ತಾರೆ, CID ಇದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸಿದ್ದೀವಿ ಅಂದಮೇಲೆ ಅದೇನು ತನಿಖೆಯಲ್ಲಿ ಸತ್ಯಾಂಶ ಬರಲಿಲ್ಲ ಅಂದ್ರೆ ಮಾನ್ಯ ಗೃಹ ಸಚಿವರು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಎಲ್ಲ ಭಯೋತ್ಪಾದನೆ ನಡೀತಾ ಇದೆಯಾ? ಶಿಕ್ಷಣ ಕೊಡ್ತಿದ್ದಾರೆ. ಧಾರವಾಡದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, SDM ಧರ್ಮಸ್ಥಳದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಇದೆ, ಬೆಂಗಳೂರಿನಲ್ಲಿ ಕಾಲೇಜ್ ಇದ್ದಾವೆ. ವಿದ್ಯಾದಾನ ಮಾಡ್ತಾರೆ. ಅವ್ರು ಬರ್ತಾರೆ, ಏನ್ ಮಾಡ್ತಾರೆ? ಕುಡಿತ ವ್ಯಾಮೋಹವನ್ನ ಬಿಡಿಸೋದು. ಅದಕ್ಕೆ ಮದ್ಯವರ್ಜನ ಶಿಬಿರ. ಎಷ್ಟೋ ಜನ ನಮ್ಮ ಹಳ್ಳಿ ಯುವಕರು, ಹಳ್ಳಿ ಜನ ಕುಟುಂಬಗಳ ಬೀದಿ ಬಂದಿದ್ರು. ಅವನ್ನ ತಡೆದು ಹಳ್ಳಿಯಲ್ಲಿ ಏನು ಅವ್ರಿಗೇನು ಹಣೆ ಬರ, ಏನು ಲಾಭ ಬರುತ್ತೆ? ಇದೇ ನಮ್ಮ ಹಲವಾರು ಜನ ಸ್ನೇಹಿತರು ಅದಕ್ಕೆ ಕೈ ಜೋಡಿಸಿದ್ದಾರೆ. ಅವರ ಜೊತೆಯಲ್ಲಿ ಹಳ್ಳಿಗೆ ಹೋಗಿ ಕರೆದು ಕೂರಿಸಿ ಅವ್ರು ಬೈತಾರೆ, ಉಗಿತಾರೆ. ಆ ಕುಡುಕರು ಅವ್ರನ್ನೆಲ್ಲ ಸಮಾಧಾನ ಮಾಡಿಕೊಂಡು ಆ ಸಂಘಟನೆ ಮುಖಾಂತರ ಮಧ್ಯವರ್ತಿನ ಶಿಬಿರಗಳು. ಯಾಕೆ ನಮ್ಮ ಜಾತಿ ನೋಡಲ್ಲ ಧರ್ಮಸ್ಥಳ? ಅಲ್ಲಿ ಒಂದು ಹಿಂದೂನ, ಮುಸಲ್ಮಾನನ, ಕ್ರೈಸ್ತನ ನೋಡಲ್ಲ. ಯಾರೇ ಮಧ್ಯದ ಸಂಘಟನೆ ಕೂಡ ಕರೆದವರಿಗೆ. ಹಾಗೇನೆ ನಿಮ್ ಸಹಾಯ ಮಾಡ್ಬೇಕಾದ್ರೆ ಸ್ವಸಹಾಯ ಗುಂಪುಗಳು, ಸ್ತ್ರೀಶಕ್ತಿ ಗುಂಪುಗಳು ಜಾತಿ ಕೇಳಿ ಮಾಡ್ತಾ ಇಲ್ಲ. ಎಲ್ಲರನ್ನೂ ಗುಂಪುಗಳು 10 ಜನ ಗುಂಪು ಮಾಡೋದು, ಒಂದು ಸಂಘ ಮಾಡೋದು, ಅವ್ರಿಗೆ ಹಣಕಾಸಿನ ಸಹಾಯ ಕೊಡೋದು. ಇನ್ನೇನು ಬೇಕು? ನಿಮ್ಮ ಯೋಗ್ಯತೆ. ನಾಚಿಕೆ ಆಗಲ್ಲ ಸರ್ಕಾರಕ್ಕೆ? ನಾಚಿಕೆ ಆಗಲ್ಲ ಈ ರೀತಿಯ ದೌರ್ಜನ್ಯ ಮಾಡೋದಕ್ಕೆ? ನಿಜಕ್ಕೂ ಕೂಡ ಇದೊಂದು ಘೋರ ಅಪರಾಧ. ಮುಂದಿನ ದಿನಗಳಲ್ಲಿ ನಾನು ದೇವರ ಭಯವನ್ನು ಹೇಳ್ತಾ ಇಲ್ಲ, ನಾವು ಹೇಳ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ದೇವರುಗಳು, ಜನನೇ ಮತದಾರರೇ ದೇವರುಗಳು, ಜನನೇ ದೇವರುಗಳು. ಇದೇ ದೇವರುಗಳು ನಿಮಗೆ ಸರಿಯಾದ ರೀತಿ ತಕ್ಕ ಪಾಠವನ್ನ ಕಲಿಸ್ತಾರೆ. ಎಚ್ಚರ ಇರಲಿ. ಅತಿಯಾಗಿ ಅಧಿಕಾರ ಸಿಕ್ಕಿದೆ, 136 ಸೀಟ್ ಬಂದಿದೆ ಅಂತೇಳಿ ಒಳ್ಳೇದಕ್ಕೆ ಉಪಯೋಗಿಸಿ ನಿಮ್ಮ ಅಧಿಕಾರವನ್ನ. ಒಳ್ಳೆ ಕೆಲಸ ಮಾಡಿ. ಆಯ್ತು, ಎಲ್ಲಾ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗ್ಬೇಕು. ನಿನ್ನೆ ದಿವಸ ನಮ್ಮ ಪಕ್ಕದ ಊರು ಕೋವಿರಟ್ಟಿ, ಚಿತ್ರದುರ್ಗ ಜಿಲ್ಲೆ, ಒಬ್ಬ ಅಮಾಯಕ ದಲಿತ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗುತ್ತೆ, ಒಂದು ದೌರ್ಜನ್ಯ ನಡೆಯುತ್ತೆ, ಜೀವಂತವಾಗಿ ಸುಟ್ಟಾಕುವಂಥದ್ದಾಗುತ್ತೆ. ಏನ್ ಕ್ರಮ? ಯಾಕಿಷ್ಟೊಂದು ಜನ ಕಾನೂನು ಭಯದಿಂದ ಹೋರಾಟ ಮಾಡ್ತಿದ್ದಾರೆ? ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಬೇಡವಾ? ಅಮಾಯಕರಿಗೆ ರಕ್ಷಣೆ ಬೇಡವಾ? ಇವೆಲ್ಲ ಕೇಳೋದಾಗುತ್ತೆ. ಖಂಡಿತ ಬಿಜೆಪಿ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ನಾವು ಇಡೀ ವ್ಯವಸ್ಥೆಯನ್ನ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ, ಇವತ್ತು ತಹಶೀಲ್ದಾರರು ಸರ್ಕಾರಕ್ಕೆ ಇವತ್ತು ರಜಾ ದಿನ ಇದೆ, ಆದರೂ ಕೂಡ ತಹಶೀಲ್ದಾರ್ ನಮ್ಮ ಮನವಿಯನ್ನ ಸರ್ಕಾರಕ್ಕೆ ತಹಶೀಲ್ದಾರ್ ಅವರ ಮುಖಾಂತರ ತಲುಪಿಸ್ತಾ ಇದ್ದೇವೆ, ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಏನಂದ್ರೆ ಮುಂದಿನ ದಿನಗಳಲ್ಲಿ ಈ ಇವತ್ತೇನು ಸಾವಿರಾರು ಸಂಖ್ಯೆ ಇದೆ, ಅದು 16,000 ಸಂಖ್ಯೆ ಆಗಬೇಕು, ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಸೇರ್ಬೇಕಾಗುತ್ತೆ. ಒಂದು ವೇಳೆ ಇದೇ ದೌರ್ಜನ್ಯ ಮುಂದುವರೆದ್ರೆ
ನಿಮ್ದೊಂದು ಕೊಡ್ರಿ. ನಿಮ್ಮ ಧರ್ಮಸ್ಥಳ ಹಿಂದೂ ಧರ್ಮಕ್ಕೆ ಈಗ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸರ್ಕಾರ ಏನು SIT ತನಿಖೆಯನ್ನು ಕೈಗೊಂಡು ಕಳೆದ ಒಂದು ತಿಂಗಳಿಂದ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಭೂತವನ್ನು ಸೃಷ್ಟಿ ಮಾಡಿ ಅವನ್ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ದೂರು ಕೊಟ್ಟ ಅನ್ನೋ ಹಿನ್ನೆಲೆಯಲ್ಲಿ ಸರ್ಕಾರ SIT ರಚನೆ ಮಾಡಿತು. ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ವೀರೇಂದ್ರ ಹೆಗಡೆಯವರು ಸ್ವಾಗತ ಮಾಡಿದ್ದೀವಿ ನಾವು. ನೀವೇನು ಸರ್ಕಾರ SIT ರಚನೆ ಮಾಡಿದ್ದೀರಾ, ಸ್ವಾಗತ ಇದೆ. ಆದರೆ ಮೇಲ್ನೋಟಕ್ಕೆ ಸತ್ಯಾಂಶ ಕಾಣದೇ ಇದ್ದಂತೆ ಸರ್ಕಾರ ಯಾವ ಆಧಾರದ ಮೇಲೆ, ಅಲ್ಲೇನು ಒಂದು ಮೇಲ್ನೋಟಕ್ಕೆ ಸತ್ಯಾಂಶ ಇದ್ದಾಗ ಯಾವ ಆಧಾರದ ಮೇಲೆ SIT ಮಾಡಿದ್ದೀರಿ. ಈಗ ನಿಮ್ಮ ತನಿಖೆಯಲ್ಲಿ ಒಂದೇ ಒಂದು ನೂರಾರು ಹೆಣಗಳನ್ನು ನಾವು ಇಲ್ಲಿ ಊಟ ಹಾಕಿದ್ದೇವೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆದರೆ ಒಂದೇ ಒಂದು ಎಲುಬು ಕೂಡ ಅಲ್ಲಿ ಸಿಕ್ಕಿಲ್ಲ ಅನ್ನೋ ಮಾಹಿತಿಯನ್ನು ಸ್ವಯಂ ಸರ್ಕಾರ ಸದನದಲ್ಲಿ ನಮ್ಮ ಸೆಷನ್ಗೆ ತಿಳಿಸಿದೆ. ಅಷ್ಟಾದ್ಮೇಲೂ ಕೂಡ ನೇರವಾಗಿ ಯಾಕೆ ಒಂದು ಹೇಳಿಕೆ ಕೊಡಲಿಲ್ಲ ಸರ್ಕಾರ? ತಪ್ಪಾಗಿದೆ, ಯಾರೊಬ್ಬ ವ್ಯಕ್ತಿಯ ಮಾತನ್ನು ಕೇಳಿ ನಾವು ತಪ್ಪು ಮಾಡಿದ್ದೇವೆ, ಕ್ಷಮೆ ಇರಲಿ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡಿದ್ದೇವೆ, ಧರ್ಮಸ್ಥಳಕ್ಕೆ ಅದರ ಘನತೆಗೆ ಕುಂದುಂಟಾಗಿದೆ ಅಂತ ಯಾಕೆ ಕೇಳಲಿಲ್ಲ? ಆ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ಹೋರಾಟ ಸ್ಪಷ್ಟವಾಗಿ ನಮ್ಮೆಲ್ಲ ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಅನುಯಾಯಿಗಳೇನಿದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಜನ ಅನುಯಾಯಿಗಳಿದ್ದಾರೆ. ನಾವ್ಯಾರು ಕೂಡ ಸುಮ್ಮನೆ ಕೂರಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಮುಖಾಂತರ ಈ ಮನವಿಯನ್ನು ಸರ್ಕಾರಕ್ಕೆ ತಲುಪಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ನಾವು